ಸೇಡು ಸೇಡು ಆ ನರಸಿಂಹನ ಮೇಲಿನ ಸೇಡು ತೀರಬೇಕಾದರೆ ಹೇಗಾದರೂ ಮಾಡಿ ಆ ಬಸವಂತನನ್ನು ಒಳಗೆ ಹಾಕಿಕೊಳ್ಳಲೇಬೇಕು. ಇಲ್ಲ, ಇಂದು ರಾತ್ರಿ ಆ ಶೋಭೆಯನ್ನು ಹೊತ್ತು ತರಿಸಿ ನನ್ನ ಆಸೆ ತೀರಿಸಿಕೊಳ್ಳಲೇಬೇಕು. ಅಂದಾಗ ನನ್ನ ಆತ್ಮಕ್ಕೆ ಶಾಂತಿ. ಮುರುಗೇಶಿ, ಏನ್ ಮಾಡಕತ್ತೀವೋ ಬೇಬರ್ಸಿ? ನಾನು ಬೇಬರ್ಸಿ ಅಲ್ರಿ ಅಪ್ಪ, ಮುರುಗೇಶಿ ಮುರುಗೇಶಿ. ಏ ತಲಾಟೆ, ನೀನು ಮುರುಗೇಶಿನೇ ರಾಗು, ದರಬೇಸಿನೇ ರಾಗು. ಈ ತಿಂಗಳು ಜಮಾ ಖರ್ಚು ಹೇಳು ದಣಿಯರಿಗೆ. ಬಾ ನನ್ನ ಮ್ಯಾಲ ಸಾಯ್ಬೇಕಲ್ಲಿ ಅಪ್ಪ ಜಾನಿ. ಮುರುಗೇಶಿ ಒಳಸಿನ್ರಿ ಅಪ್ಪ ಪಾನ ನೋಡ್ರಿ ಅಪ್ಪ, ಸ್ವಲ್ಪ ಕಣ್ಣು ಇದಾದ್ರು ಸಾವಕಾಶ ಓದಿ ಹೇಳ್ಬಿಡ್ತಾಡ್ತಾನಾರ. ಹ್ಞೂನ್ರಿ, ಶೇಂಗಾ ಮತ್ತು ಸೂರ್ಯಪಾನದಾಗಿಂದ ಮಾರಿದ ಜಮಾದ ಖರ್ಚಾಗಿ ಉಳಿತು 2 ಲಕ್ಷ ಇರ್ತಾನಾರ. ಉಳಿದ ಹತ್ತಿ ಕೊಯ್ಯಿನ ಜೋಳದಿಂದ ಬಂದಿದ್ರಾಗ ಜಮಾದ ಖರ್ಚಾಗಿ ಉಳಿತು 2 ಲಕ್ಷ ಇರ್ತಾನಾರ. ಬಾರ್ನಗಡಿಯಿಂದ 5 ಲಕ್ಷ ಇರ್ತಾನಾರ. ಆಯಲ್ ಮಿಲ್ಲಿಂದ 2 ಲಕ್ಷ ಇರ್ತಾನಾರ. ಸರಾಯಿ ಮತ್ತು ಕ್ಲಬ್ಬಿನಿಂದ 15 ಲಕ್ಷ ಇರ್ತಾನಾರ. ಶುಗರ್ ಫ್ಯಾಕ್ಟ್ರಿಯಿಂದ 15 ಲಕ್ಷ ಇರ್ತಾನಾರ. ಒಟ್ಟು ಟೋಟಲ್ ಇರ್ತಾನಾರ. ಈ ತಿಂಗಳದ್ದು 41 ಲಕ್ಷ ರೂಪಾಯಿ ಉಳಿದ್ರಿದಾನಾರ ಜಮಾ. ಶಭಾಷ್, ಗಟ್ಟಿ ತಲೆ ಅಂದರೆ ನಿನ್ನಂತ ಶೆಟ್ಟಿ ತರನೇ ಇರ್ಬೇಕು. ಅಂದಾಗ ಮೆರಿತಾನೆ ಅಗ್ನಿರಾಜ್, ಧರ್ಮರಾಜ್. ಇನ್ನು ಸ್ವಲ್ಪ ದಿನದಲ್ಲೇ ನೀನಾಗುವೆ ಧರ್ಮರಾಜ್. ಹಲೋ, ಅಗ್ನಿರಾಜ ಸ್ಪೀಕಿಂಗ್. ಏನು ರೇಟ್ ಮ್ಯಾನೇಜರ್ ನಮ್ಮ ಕಂಟ್ರಿ ಸ್ಟಾರ್ ಆಗಿ ನುಗ್ಗಿದ್ದಾನೆ? ಜಾನಿ, ಮುಂದಿನ ತಯಾರಿ ಯಾರ್ದ್ರಿ ಕುಣಿ? ರೇಟ್ ಮ್ಯಾನೇಜರ್ ತನ್ನ ಗ್ಯಾಂಗ್ ಅನ್ನು ಕರೆದುಕೊಂಡು ಬಂದು ನಮ್ಮ ಕಂಟ್ರಿ ಲೂಟಿ ಮಾಡಿ ಹೋಗಿದ್ದಾನಂತೆ. ಬೇಗ ಆ ಮಗ ಎಲ್ಲಿದ್ರು ಹಿಡಿದು ತಂದು ಅವ್ರನ್ನೆಲ್ಲ ಕಡಿದು ಹಾಕಿ ಅದೇ ಬೆಂಕಿಯಲ್ಲಿ ಸುಟ್ಟು ಬಿಡು. ಆಯ್ತು ದಣಿ, ಸಮುದ್ರದ ತೆರೆ ಅಂತೆ ರಭಸದಿ ರೋಷದಿಂದ ಓದಾಡುವ ಈ ಜಾಣಿಯ ಕ್ರೋಧಾತ್ಮೆಗೆ ಅವರಿಂದು ಸುಟ್ಟು ಬೂದಿಯಾಗಲೇಬೇಕು. ನಿತ್ಯ ಗರಡಿ ಮನೆಯಲ್ಲಿ ಕುಟ್ಟಿಸಿ ಗಟ್ಟಿದೆಯ ಮೆಟ್ಟಾಗಿಸಿ ನಿಂತಿರುವ ನನಗೆ 1000 ಆನೆ ಬಂದು ಮಟ್ಟ ಹಾಕಿದರು ಆ ಮ್ಯಾನೇಜರ್ ಚಟ್ಟ ಕಟ್ಟಿಸದೇ ಬಿಡಲಾರೆ.
ಇಂದು ಆ ಮ್ಯಾನೇಜರ್ನ ಧ್ಯೇಯ ಯಮಪುರದ ಸದನಕ್ಕೆ. ನಮಸ್ಕಾರ ಧನಿಕರೇ. ಓಹೋ ನಮಸ್ಕಾರ ಬಾಬಸಣ್ಣ, ಏನು ಸಮಾಚಾರ? ಏನೂ ಇಲ್ಲ ಧನಿಕರೇ, ತಮ್ಮ ಕಡೆಯಿಂದ ಒಂದು ಸಹಾಯವಾಗಬೇಕಾಗಿದೆ. 1000 ಹಳ್ಳಿಯ ಸರ್ದಾರ್ನ ಸಹಾಯಕನೇ ನಿನ್ನ ತಮ್ಮನಿರುವಾಗ ನನ್ನಿಂದ ನಿನಗೆ ಸಹಾಯವೇ? ಛೇ ಛೇ, ವಿಚಿತ್ರ. ವಿಚಿತ್ರವಲ್ಲದನಿ, ಬರೀ ಅವನು ಸೇವಕ ಮಾತ್ರ. ಯಾವುದೇ ತರಹದ ವ್ಯವಹಾರ ಅವರೊಂದಿಗೆ ನಾನು ಇಟ್ಟಿಲ್ಲ. ಹಾಗಿದ್ದರೆ ನಿನ್ನ ತಮ್ಮನಿಗೆ ಅಷ್ಟೊಂದು ಸೊಕ್ಕು ಏಕೆ? ನನ್ನ ತಮ್ಮ ಅಂತ ಸೊಕ್ಕಿನ ಕೆಲಸ ಏನು ಮಾಡ್ಯಾನ್ರಿ? ನನ್ನ ಹಾಗೂ ಧರ್ಮರಾಜರ ಅನೇಕ ವರ್ಷದ ವೈರತ್ವ ನಿನಗೂ ಗೊತ್ತಿದೆ. ಅಂಥದ್ರಲ್ಲಿ ನಿನ್ನ ತಮ್ಮ ಭಾಗಿಯಾಗಿ ನನ್ನನ್ನು ಎದುರಾಕಿಕೊಂಡಿದ್ದಾನೆ. ನಾನವತ್ತೇ ಅವನ ಕತೆ ಮುಗಿಸುತ್ತಿದ್ದೆ, ಆದರೆ ನಿನ್ನ ಮಕ ನೋಡಿ ಹಾಗೇ ಬಿಟ್ಟಿರುವೆ. ಬಸಣ್ಣ, ಮ್ಯಾಕ ನಿಮ್ಮ ತಮ್ಮಗೆ ಏನ್ರ ತಿಳಿಸಿ ಹೇಳಿಕಂದ್ರ ಮ್ಯಾಕ ಹೊಕ್ಕನ ಮ್ಯಾಕ. ಇಷ್ಟೇ ಏಕೆ, ಆ ಸರ್ದಾರ್ನ ಮನೆ ಬಿಡಿಸಿ ನನ್ನ ಮನೆ ಸೇವೆಗೆ ಅವನನ್ನು ಕಳಿಸಿದರೆ ಅವನ ಹೆಸರಿಗೆ 10 ಎಕರೆ ಜಮೀನು ಹಚ್ತೀನಿ. ಅಂದರೆ ಅವನಿಗೂ ನಿಮಗೊಂದು ಭಾಗದ ಆಸ್ತಿ ಆಗುತ್ತೆ. ಅದಕ್ಕೆ ಸ್ವಲ್ಪ ಕಾಲಾವಕಾಶ ಕೊಟ್ರ ಪ್ರಯತ್ನ ಮಾಡ್ತೀನಿ. ಹಾ ತಮ್ಮ, ಮುಂದೆ ಹೇಳ ಬಸಣ್ಣ ನಿನ್ನ ಕೆಲ್ಸನ. ಏನಿಲ್ಲ, ಅರ್ಚನಿಗಂತ 1,000 ರೂಪಾಯಿ ಬೇಕಾಗಿವೆ. ಮುರುಗೇಸಿ, ಇವ್ರಿಗೆ 1,000 ರೂಪಾಯಿ ಕೊಡಿ. ಆಯ್ತ್ರಿ ನನಗೆ ಸಿಗವಲ್ಲಲ್ವ ಕೈಗೆ ಹಿಡಕಂತ ತಿಂತಾನೆ ಒಂದಿಟ್ಟ. ಸೈ ಮಾಡಪ್ಪ, ಇಲ್ಲ ಸೈ ಮಾಡ. ರೊಕ್ಕನ ಬರುವಲ್ವಲ್ಲವ ಬಸಣ್ಣ, 1,000 ಐತಿ. ತಡಿ ಬಸಣ್ಣ, ಬಸಣ್ಣ 1,000 ರೂಪಾಯಿ ಹೇಳಿ ಕೊಟ್ರಲ್ಲ ನಮ್ಮ ಧನ್ಯಾರ. 1,000 ರೂಪಾಯಿ ದ್ವಾಡದಲ್ಲ, ಇಲ್ಲದಾರ ನೋಡ ನಮ್ಮ ಧನ್ಯಾರ. ಇವ್ರು ಕೂಡ ಸ್ನೇಹ ಬೆಳೆಸೋದು ದ್ವಾಡ್ದು. ಆಯ್ತಿರಪ್ಪ, ದನಿ ಬರ್ತೇನೆ. ಬಾ ಬರಬೇಕು ಬರಬೇಕು ಬಸವಂತ. ಈಗ ನಿನಗೆ ಕೊಟ್ಟಿರುವ 1,000 ರೂಪಾಯಿ ನಿನ್ನ ಮನೆತನದ ಖರ್ಚಿಗಲ್ಲ. ಇದು ಒಂದೇ 1,000ದಿಂದಲೇ ನಿನ್ನ ಮಲ ತಮ್ಮನ ತಲೆಯ ಕೆಡಿಸಿ ಅವನಿಂದ ನಿಮ್ಮೆಲ್ಲರನ್ನು ದೂರ ಮಾಡಿ ಅರಗಿಣಿಯಾಗಿ ಹೊರ ಬಂದ ನಿನ್ನ ತಂಗಿ ಶೋಭೆಯನ್ನು ನಿಭಾಯಿಸಿ ನಿನ್ನ ತಮ್ಮ ನರಸಿಂಹನನ್ನು ನನ್ನ ಕಾಲಳಾಗಿ ದುಡಿಸಿಕೊಳ್ಳದಿದ್ದರೆ ನನ್ನ ಹೆಸರು ಅಗ್ನಿರಾಜನೇ ಅಲ್ಲ. ಆಗ ಬರ್ರಿ ಧನ್ಯಾರ, ಹೋಗೋಣ. ಸಾಧನೆ ಹಾದೆಗಾಗಿ ಶೋಭೆಯನ್ನು ಹಿಡಿತರಲಿಕ್ಕೆ 1000 ಹಾಳುಗಳು ಕಳಿಸಿದರು. ಇನ್ನು ಅವಳು ಸುಳಿವೇ ಇಲ್ಲವಲ್ಲ. ಬಳವಳಿ ಆಗಿ ಬೊಬ್ಬಕ್ಕೆ ಓಡಿ ಬರುವ ಆ ರಂಬೆಯನ್ನು ಚುಂಬಿಸಬೇಕೆಂದರೆ
ಹಂಬಗಾಲಲ್ಲೇ ತಿರುಗ್ತಿದ್ದಾರೆ ಈ ಮಕ್ಕಳು. ಬರಲಿ ಬರಲಿ. ಅಯ್ಯೋ, ಯಾರಾದ್ರೂ ನನ್ನ ಕಾಪಾಡಿ. ಯಾರಮ್ಮ ನೀನು? ನಿನಗೇಕೆ ಭಯ? ನೋಡಿ, ಅಲ್ಲಿ ಅನೇಕ ಹುಡುಗರು ನನ್ನನ್ನು ಬೆನ್ನಟ್ಟಿ ಬರ್ತಾ ಇದ್ದಾರೆ. ಪ್ಲೀಸ್ ನನ್ನನ್ನು ಕಾಪಾಡಿ, ನಿಮಗೆ ತಮ್ಮಯ್ಯ ಅಂತೀನಿ. ಈ ನಾಗರ ಹಾವಿನ ಎಡೆಯ ನೆರಳಿಗೆ ನೀನೀಗ ನಿಂತಿರುವಾಗ ನೀನು ಭಯದ ಭೀತಿಯನ್ನು ತೆಗೆದುಹಾಕಿ ಬಿಡಿ. ಭಯ ಪಡಿಬೇಡಿ. ಹೇಳಿ, ನಿನ್ನ ರಕ್ಷಣೆಗೆ ನಾನಿದ್ದೇನೆ. ಈ ಸುತ್ತ ತರದಾರು ಒಳಗೆ ನನ್ನ ಅಪ್ಪಣೆ ಇಲ್ಲದ ಯಾರಾದರೂ ಬಂದುತ್ತಾದರೆ ಅವರನ್ನು ಇದೇ ಬುಂದಿಕಿನಿಂದ ಸುಟ್ಟಾಕಿ ಬಿಡ್ತೇನೆ. ಬೇಡಿ ಬೇಡಿ, ನನ್ನ ಮಾನ ಪ್ರಾಣವನ್ನೇ ಕಾಪಾಡಿದ್ರಲ್ಲ, ನಿಮಗೆ ತುಂಬಾ ಥ್ಯಾಂಕ್ಸ್. ನಾನು ಬರಲಿ. ಭಯದ ಬೀರಗಾಳಿಯಲ್ಲಿ ಭಯಭೀತಳಾದ ನೀನು ಆಗಲೇ ಹೋಗುವುದೇ? ಬೇಡ ಶೋಭಾ, ಬೇಡ. ಗಂಡನಿಲ್ಲದ ಬಾಳು ತೊಂಡೆ ಹಣ್ಣಿನಂತಾಗಿ ಕಂಡವರು ಕೈಯಾಕಿ ಅರಿದು ಚಿನ್ನವಂತಾಗಬಾರದು ಈ ನಿನ್ನ ಜೀವನ. ಈ ನಿನ್ನ ಜೀವನದ ದೋಣಿಯ ಅಂಬಿಗ ನಾನಾಗಿ ಈ ಕಡಲು ದಾಟಿಸಬೇಕೆಂಬ ಆಸೆ ಆಗಿದೆ ನನಗೆ. ಆದರೆ ಚಪ್ಪರ ಮನೆಯ ಈ ಹೆಣ್ಣು ಅಪ್ಪಟ ಸಾಹುಕಾರನ ದೋಣಿಯನ್ನು ಹತ್ತುವಷ್ಟು ಯೋಗ್ಯತೆ ನನ್ನಲ್ಲಿದೆ. ವರ್ಣೆಗೆ ತಕ್ಕಂತೆ ಒದವಿರುವಾಗ ಮೃದುವಾಗಿ ವಿಚಾರಿಸುವರದು ಆ ಮಾತನ್ನು. ಬಿಸಿಲಿನಂತೆ ಬಂದೋಗುವ ಈ ಶ್ರೀಮಂತಿಕೆ ಶಾಶ್ವತ ಅಲ್ಲ. ಶಾಶ್ವತ ಇರೋದು ಈ ನಮ್ಮ ಪ್ರೀತಿ, ಅರ್ಥಾತ್ ಹೃದಯದ ಬೆಸುಗೆ. ನೋಡಿ, ನೊಂದ ಈ ನನ್ನ ಮನಸ್ಸಿಗೆ ಅಂದವಾದ ಸಂಸಾರ ನೀಡ್ತೀನಿ ಅಂತ ನನಗೆ ಮಾತು ಕೊಟ್ರೆ ನಮ್ಮ ಅಣ್ಣಂದ್ರಿಗೆ ನಾನು ಈ ವಿಷಯ ತಿಳಿಸ್ತೀನಿ. ದೇವರ ಆನೆಯಾಗೂ ನೀವು ನನ್ನನ್ನು ಕೈ ಬಿಡೋದಿಲ್ಲ ಅಂತ ಭಾಷೆ ಕೊಡಿ. ನನ್ನಾಣೆ ನಿನ್ನಾಣೆ, ಆ ಸೂರ್ಯ ಚಂದ್ರಾಣಿ ನಾನು ನಿನ್ನ ಕೈ ಬಿಡೋದಿಲ್ಲ. ಆಯ್ತು, ಬನ್ನಿ ರಾಜ. ಹಾಗಾದ್ರೆ ಇಂದೇ ಮುಗಿಯಲಿ ನಮ್ಮಿಬ್ಬರ ಗಾಂಧರ್ವ ವಿವಾಹ.
ಮಂದಾರ ಪುಷ್ಪ ಮಂದಾರ